ನಮಸ್ತೆ ಫ್ರೆಂಡ್ಸ್. ನಾನು ಗೋವಿಂದರಾಜು ಅಂತ ಕನ್ನಡ ಕೇಸರಿ ಪುಸ್ತಕದ ಲೇಖಕರು. ಸೊ ಇಂದಿನ ತರಗತಿಯಲ್ಲಿ ಏನು ಇವಾಗ ಕಾಲ್ಫರ್ ಆಗಿದೆ, ಕೆಇ ಇಂದ ಕಾಲ್ಫರ್ ಆಗಿದೆ. ಯಾವುದೆಲ್ಲ ಕಾಲ್ಫರ್ ಆಗಿದೆ ನಿಮ್ಗೆ ಗೊತ್ತಿರಬೇಕು. ಕೆಇ ಇಂದ ಇವಾಗ 708 ಪೋಸ್ಟ್ಗೆ FDA, SDA ಮತ್ತೆ ಸಾಕಷ್ಟು ಇಲಾಖೆಗಳಲ್ಲಿ ಕಂಡಕ್ಟ್ರು, ಸೊ ಡ್ರೈವರು, ಸೊ ಈ ತರ FDA, SDA 708 ಪೋಸ್ಟ್ಗೆ ಈಗಾಗಲೇ ಸೊ ನೋಟಿಫಿಕೇಶನ್ ಆಗಿದೆ. ಸೊ ಅಪ್ಲಿಕೇಶನ್ಸ್ ಸೊ ಏನು ಜಾರಿಯಲ್ಲಿದೆ, ಹೌದಲ್ವಾ? ಈ 708 ಪೋಸ್ಟ್ಗೆ ಮತ್ತೆ ಸೊ ಏನ್ ಹೇಳ್ತಿದ್ದಾರೆ ಅವರು, VA ಇಂದ ಮತ್ತೆ VAO 500 ಪೋಸ್ಟ್ಗೆ VAO ಕಾಲ್ಫರ್ ಮಾಡ್ತೀವಿ ಅಂತನೂ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬೇಕು. ಸರಿ, ಇವಾಗ ಕೆಇಯಲ್ಲಿ ಬಿಟ್ಟಂತಹ FDA, SDAಗೆ ಮತ್ತೆ VA 500 ಪೋಸ್ಟ್ಗೆ ಮತ್ತೆ ಗ್ರೂಪ್ ಸಿ ಎಕ್ಸಾಮು ಮತ್ತೆ ಕಾಲ್ಫರ್ ಆಗುತ್ತೆ. ಗ್ರೂಪ್ ಸಿ ಎಕ್ಸಾಮ್ಗೆ ಸೊ ಇಷ್ಟು ಎಕ್ಸಾಮ್ಗಳಿಗೆ ನಮ್ಗೆ ಕನ್ನಡ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಕನ್ನಡ ಬಂದಾಗ? ನಮ್ಮ ಕನ್ನಡ ಅಂತ ಬಂದಾಗ 35 ಮಾರ್ಕ್ಸ್ಗೆ ಸೊ ನಮ್ಮ ಕನ್ನಡ ಇರುತ್ತೆ ಫ್ರೆಂಡ್ಸ್. ಹಾಗಾದ್ರೆ 35 ಮಾರ್ಕ್ಸ್ಗೆ ನಾವು ಮಿನಿಮಮ್ 32+ ತೆಗಿಲೇಬೇಕು. ಯಾಕೆಂತಂದ್ರೆ ಕನ್ನಡದಲ್ಲಿ ಮಾತ್ರ ನಾವು 32 ತೆಗಿಯಕ್ ಸಾಧ್ಯ, ಹೌದಲ್ಲ ಫ್ರೆಂಡ್ಸ್? ಯಾಕೆಂತಂದ್ರೆ ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಗೊತ್ತು. ಇಲ್ಲಿ ನಮ್ಗೆ ಕಮ್ಯುನಿಕೇಶನ್ ಪೇಪರ್ ಅಂತ ಬಂದಾಗ ಕನ್ನಡ ಬಂದು 35 ಮಾರ್ಕ್ಸ್ಗೆ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಇಂಗ್ಲಿಷ್ ಅನ್ನೋದು ಒಂದು ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ? 35 ಮಾರ್ಕ್ಸ್ ಇರುತ್ತೆ ಅಂತ ಗೊತ್ತು. ಮತ್ತೆ ಕಂಪ್ಯೂಟರ್, ಸೊ ಕಂಪ್ಯೂಟರ್ ಎಷ್ಟಿರುತ್ತೆ? 30 ಮಾರ್ಕ್ಸ್ ಇರುತ್ತೆ. ಒಟ್ಟಾರೆ ಎಷ್ಟು? 100 ಮಾರ್ಕ್ಸ್ಗೆ. ಯಾವುದು? ಪೇಪರ್ 1 ಕಮ್ಯುನಿಕೇಶನ್ ಪೇಪರ್ ಅಂತ ಇರುತ್ತಲ್ಲ, ಈ ಪೇಪರ್ ಅಲ್ಲಿ. ಸೊ ಈ ಪೇಪರ್ ಅಲ್ಲಿ ಕನ್ನಡ ಬಂದಾಗ ನಿಮ್ಗೆ 35 ಮಾರ್ಕ್ಸ್ಗೆ ಇರುತ್ತೆ. ಈ 35 ಮಾರ್ಕ್ಸ್ ನ ಒಂದು ಈ ಪೇಪರ್ ನಲ್ಲಿ 35 ಮಾರ್ಕ್ಸ್ ಕನ್ನಡ ಇರೋದ್ರಲ್ಲಿ ನೀವು 32ಕ್ಕಿಂತ ಜಾಸ್ತಿ ತೆಗಿಬೇಕು ಅಂತಂದ್ರೆ ಸೊ ನಾವ್ ಹೇಗೆ ಓದ್ಬೇಕು, ಯಾವ ರೀತಿ ಓದ್ಬೇಕು, ಸೊ ಹೇಗೆ ಅಧ್ಯಯನವನ್ನ ಕೈಗೊಳ್ಬೇಕು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆ, ಕನ್ನಡವನ್ನ ಓದ್ಬೇಕು ಅಂತಂದ್ರೆ ಯಾವ ರೀತಿ? ಸೊ ನಾನು ಏನ್ ಮಾಡಿದೀನಿ ಅಂತಂದ್ರೆ ಭಾಗ 1, ಭಾಗ 2 ಅಂತ ಮಾಡ್ಕೊಂತೀನಿ ಫ್ರೆಂಡ್ಸ್. ಓಕೆ, ಭಾಗ 1ದಲ್ಲಿ ಸೊ ಏನಪ್ಪಾ ಅಂತಂದ್ರೆ ಅಧ್ಯಾಯಗಳು ಅಂತ ಫಸ್ಟ್ ಒಂದು ಟಾಪಿಕ್ ಮಾಡ್ಕೊಂತೀನಿ. ಸೊ ಅಧ್ಯಾಯಗಳು ಅಂತ ಬಂದಾಗ ಸೊ ನಿಮ್ಗೆ ಭಾಷೆ ಅನ್ನೋ ಒಂದು ಟಾಪಿಕ್ ಮಾಡ್ಕೊಂಡಿದೀನಿ. ಈ ಭಾಷೆ ಅನ್ನೋ ಟಾಪಿಕ್ ಅನ್ನ ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ? ಸೊ ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದು? ಧ್ವನಿ ಅಂತ ಕರಿತೀವಿ. ಭಾಷೆಯ 2 ಘಟಕಗಳು ಆಕೃತಿಮ, ಧ್ವನಿಮ ಅಂತ ಕರಿತೀವಿ. ಮತ್ತೆ ಕನ್ನಡದಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಕನ್ನಡವನ್ನು ಅತಿ ಹೆಚ್ಚು ಮಾತನಾಡುವ ಜಿಲ್ಲೆ ಯಾವುದು? ಮತ್ತೆ ಕನ್ನಡವನ್ನ ಬಿಟ್ಟು ಬೇರೆ ಮಾತನಾಡುವ ಭಾಷೆ ಯಾವುದು? ಮತ್ತೆ ದ್ರಾವಿಡ ಭಾಷೆಗಳು ಯಾವುದು? ಮತ್ತೆ ಏನು ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಂತಹ ಭಾಷೆಗಳು ಯಾವುದು? ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಂತಹ ಭಾಷೆಗಳು ಯಾವುದು? ಸೊ ಈ ರೀತಿಯಾಗಿ ಎಲ್ಲವನ್ನ ಏನ್ ಮಾಡ್ತೀನಿ, ಇಲ್ಲಿ ಕೂಲಂಕಷವಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಭಾಷೆ ಅನ್ನೋ ಟಾಪಿಕ್ ಅಲ್ಲಿ. ಇನ್ನ ವ್ಯಾಕರಣ ಗ್ರಂಥಗಳು ಅಂತ ಬಂದಾಗ ವ್ಯಾಕರಣ ಗ್ರಂಥಗಳು ಸೊ ನಿಮ್ಗೆ ಗೊತ್ತು, ಕೇಶಿರಾಜನ ಶಬ್ದಮಣಿ ದರ್ಪಣ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತ ಹೇಳ್ತೀವಿ. ಹಾಗಾದ್ರೆ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣದ ಭಾಗ ಅಂತ ಬಂದಾಗ ಶಬ್ದ ಸ್ಮೃತಿ ಅಂತ ನೋಡ್ತೀವಿ, 2ನೇ ನಾಗವರ್ಮ. ಅಲ್ಲಿ ಎಷ್ಟು ವ್ಯಾಕರಣ ಅಂಶಗಳಿತ್ತು, ಇಲ್ಲೆಷ್ಟು ವ್ಯಾಕರಣ ಅಂಶಗಳಿತ್ತು. ಮತ್ತೆ ತೀನಂಶೀಕರಣ, ಮಧ್ಯ ವ್ಯಾಕರಣ ಆಗಿರ್ಬೋದು. ಮತ್ತೆ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ, DN ಶಂಕರ ಭಟ್ರದ ಆಗಿರ್ಬೋದು, ಪಾಣಿನಿಯ ಅಷ್ಟಾಧ್ಯಾಯ ಆಗಿರ್ಬೋದು, ಪತಂಜಲಿಯ ಮಹಾಭಾಷ್ಯ ಆಗಿರ್ಬೋದು. ಈ ತರ ಪ್ರಮುಖ ವ್ಯಾಕರಣ ಗ್ರಂಥಗಳನ್ನ ಏನ್ ಮಾಡ್ತೀನಿ, ಇಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಮತ್ತೆ ವರ್ಣಮಾಲೆ ಅನ್ನೋ ಒಂದು ಟಾಪಿಕ್ ತಗೊಂಡಿದೀನಿ ಫ್ರೆಂಡ್ಸ್. ವರ್ಣಮಾಲೆ ಅನ್ನೋ ಟಾಪಿಕ್ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತಂದ್ರೆ ಇವಾಗ ಒಂದು 10 ಪ್ರಶ್ನೆಗಳು ಹೇಳ್ತೀನಿ ಫ್ರೆಂಡ್ಸ್ ವರ್ಣಮಾಲೆ ಅಂತ ಬಂದಾಗ. ಈಗ ವರ್ಣಮಾಲೆ ನಮ್ಗೆ ಗೊತ್ತಿರ್ಬೇಕು, ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಇವೆಲ್ಲ ಯೋಗ ವಾಹಕ ಅನ್ಬಾರ್ದು, ಯೋಗ ವಾಹ ಅನ್ಬೇಕು. ನೆನ್ಪಿಟ್ಕೊಡ್ರಿ, ಏನನ್ಬೇಕು? ಯೋಗ ವಾಹ ಅನ್ಬೇಕು. ಯೋಗ ವಾಹಕ ಅನ್ಬಾರ್ದು, ಯೋಗ ವಾಹ ಅನ್ಬೇಕು. ನಿಮ್ಗೆ ಗೊತ್ತು ಸ್ವರಗಳು ಅಂತಂದ್ರೆ ಏನು, ವ್ಯಂಜನಗಳು ಅಂತಂದ್ರೆ ಏನು, ಯೋಗವಾಹ ಅಂತಂದ್ರೆ ಏನು. ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ, ಫ್ಲುತ ಸ್ವರ. ಅದರ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಇವೆಲ್ಲರೂ ಓದ್ಕೊಂಡ್ ಬಂದಿರ್ತಾರೆ ಫ್ರೆಂಡ್ಸ್. ನೋಡ್ರಿ ಹೇಳ್ತೀನಿ, ವರ್ಣಮಾಲೆ ಅಂತ ಬಂದಾಗ ಹಾಗಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪದಗಳು ಅಂತಂದಾಗ ಇವಾಗ ವರ್ಣಮಾಲೆ ಕಂಡು ಬರುವ ಶಾಸನ ಯಾವುದು? ಕೆರೆಸಂತೆ ಶಾಸನ ಅಂತ ಹೇಳ್ತೀವಿ. ಆಗ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ವರ್ಣಮಾಲೆಗಳ
ಮೂಲಾಕ್ಷರಗಳ ಸಂಖ್ಯೆ ಎಷ್ಟು? 47 ಅಂತ ಹೇಳ್ತೀವಿ. ಅದನ್ನ 47 ಆಯ್ತಲ್ಲೇ ಶುದ್ಧಂಗೆ ಅಂತ ಹೇಳ್ತಾರೆ ಕೇಶಿರಾಜು ತನ್ನ ಶಬ್ದಮಣಿ ದರ್ಪಣದಲ್ಲಿ. ಮತ್ತೆ ವರ್ಣಮಾಲೆ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು ನಮ್ಮ ಕೇಶಿರಾಜ. ಮೊನ್ನೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಆಗಿದ್ದುಂಟು. ವಿಶಂಕಾಕ್ಷರ ಅಂತ ಯಾವ ಅಕ್ಷರವನ್ನ ಕರಿತೀವಿ? ವೃದ್ಧಾಕ್ಷರಗಳು ಅಂತ ಯಾವ್ದನ್ನ ಕರಿತೀವಿ? ಎಣ್ಣೆಂಬ ಸನ್ನೆ ಇರುವ ಅಕ್ಷರಗಳು ಯಾವುದು? ನಿಪಾತ ಹವ್ಯಯಗಳು ಯಾವುದು? ಸೀಪಾತ ಹವ್ಯಯಗಳು ಯಾವುದು? ಯಾವುದನ್ನ ಕ್ಲೀವ ವರ್ಣಗಳು ಅಂತ ಕರಿತೀವಿ? ಯಾವುದನ್ನ ಬಳ್ಳಿಗಳು ಅಂತ ಕರಿತೀವಿ? ಯಾವುದನ್ನ ಕರ್ಕಶ ವರ್ಣಗಳು ಅಂತ ಕರಿತೀವಿ? ಯಾವುದನ್ನ ಮೃದು ವರ್ಣಗಳು ಅಂತ ಕರಿತೀವಿ? ಫ್ರೆಂಡ್ಸ್ ನೋಡಿ, ವರ್ಣಮಾಲೆ ಅಂತ ಬಂದಾಗ ಸೊ ಈ ರೀತಿ ಓದ್ಬೇಕು, ಡೆಪ್ತ್ ಆಗಿ ಓದ್ಬೇಕು. ಸರಿ, ಯೋಗವಾಹಕಗಳನ್ನ ಕಿಂಶಿ ಕಂಠಯ್ಯನವರು ಏನಂತ ಕರೀತಾರೆ ಅಂತಂದ್ರೆ, ಇವು ಒಂದು ರೀತಿಯ ವ್ಯಂಜನಗಳೇ ಅಂತ ಕರೀತಾರೆ ತನ್ನ ಕನ್ನಡ ಮಾಧ್ಯಮ ವ್ಯಾಕರಣದಲ್ಲಿ. ಯಾಕೆ ಕರೀತಾರೆ? ಯಾವ್ದಕ್ಕೆ ಅದನ್ನ ಕ್ಲೀವ ಅಂತ ಕರೀತಾರೆ? ಸೊ ಈ ತರ ಎಲ್ಲವನ್ನು ಸಹ ನಾನು ಏನ್ ಮಾಡ್ತೀನಿ, ವರ್ಣಮಾಲೆ ಎಂಬ ಟಾಪಿಕ್ ಅಲ್ಲಿ ಸೊ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇನ್ನು ನಾಮಪದ ಅನ್ನೋ ಟಾಪಿಕ್ ತಗೊಂಡಿದ್ದೀನಿ. ಸೊ ನಾಮಪದ, ಪದ ಅಂತಂದ್ರೆ ಏನು, ಆ ಪದ ಹೇಗೆ ನಾಮಪದ ಆಗುತ್ತೆ, ಹೇಗೆ ಕ್ರಿಯಾಪದ ಆಗುತ್ತೆ, ಪದ ಅಂದ್ರೆ ಏನಿರ್ಬೇಕು? ಪದ ಅಂದ್ರೆ ಪ್ರಕೃತಿ ಪ್ಲಸ್ ಪ್ರತ್ಯಯ ಇರ್ಬೇಕು. ಹಾಗಾದ್ರೆ ಪ್ರಕೃತಿ ಅಂತಂದ್ರೇನು, ಪ್ರತ್ಯಯ ಅಂತಂದ್ರೇನು, ಆ ಪದ ಹೇಗೆ ನಾಮಪದ ಆಯ್ತು, ಹೇಗೆ ಕೃದಂತ ಆಯ್ತು, ಹೇಗೆ ತದ್ದಿತ ಅಂತ ಆಯ್ತು, ಹೇಗೆ ಸಮಾಸ ಆಯ್ತು, ಹೇಗೆ ಕ್ರಿಯಾಪದ ಆಯ್ತು. ಸೊ ಈ ತರ ಎಲ್ಲವನ್ನ ಸೊ ಈ ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀನಿ. ಇನ್ನು ಅವ್ಯಯ ಅನ್ನೋ ಟಾಪಿಕ್ ತಗೊಂಡಿದ್ದೀನಿ, ಸಂಧಿಗಳು ತಗೊಂಡಿದ್ದೀನಿ, ಸಮಾಸಗಳು ಅನ್ನೋ ತಗೊಂಡಿದ್ದೀನಿ, ಮತ್ತೆ ಸಮಾಸ ತಗೊಂಡಿದ್ದೀನಿ. ಕೃದಂತ ಆಗಿರ್ಬೋದು, ತದ್ದಿತಾಂತ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಛಂದಸ್ಸು ಆಗಿರ್ಬೋದು, ಲಿಂಗಗಳು ಆಗಿರ್ಬೋದು. ಫ್ರೆಂಡ್ಸ್, ಲಿಂಗಗಳು ಅಂತ ಬಂದಾಗ ಸರ್ ಏನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ ಎಲ್ಲ ಗೊತ್ತು ಸರ್ ಅಂತೀರಾ. ಆದ್ರೆ ಕೆಲವೊಂದು ಪದಗಳು ಹೇಳ್ತೀನಿ ಫ್ರೆಂಡ್ಸ್, ಏನ್ ಗೊತ್ತಾ? ಈಗ ನೋಡ್ರಿ, ಈಗ ಗಂಡು ಮಗು ಅಂತ ಕೊಟ್ರೆ ಯಾವ ಲಿಂಗ? ಗಂಡು ಮಗು ಅಂತ ಕೊಟ್ರೆ ಕೊಟ್ಟಿದ ತಕ್ಷಣ ಇದನ್ನ ಪುಲ್ಲಿಂಗ ಅನ್ಬಿಡ್ತಾರೆ. ಅಲ್ಲ ಫ್ರೆಂಡ್ಸ್, ಗಂಡು ಮಗು ಅನ್ನೋದು ಯಾವುದು? ನಿತ್ಯ ನಪುಂಸಕಲಿಂಗ ಆಗಿರುತ್ತೆ. ಓಕೆ, ನಿಮ್ಗೆ ದುರ್ಜನ ಅನ್ನೋ ಪದ ಕೊಡ್ತಾನೆ ಫ್ರೆಂಡ್ಸ್. ದುರ್ಜನ, ದುರ್ಜನ ಯಾರೇ ಕೇಳಿರ್ಲಿ, ಕೊಟ್ಟಿದ ತಕ್ಷಣ ದುರ್ಜನನ ಪದ ಕೊಟ್ಟಿದ ತಕ್ಷಣ ಸರ್ ನಪುಂಸಕಲಿಂಗ ಅಲ್ವಾ ಅಂತ ಕರೀತಾರೆ. ನಪುಂಸಕಲಿಂಗ ಅಲ್ಲ, ಅದು ಪುಲ್ಲಿಂಗ. ದುರ್ಜನ ಅನ್ನೋದು ದುರ್ಜನ ಆಗಿರ್ಬೋದು, ಸಜ್ಜನ ಆಗಿರ್ಬೋದು, ಕುಜನ ಆಗಿರ್ಬೋದು, ಸಜ್ಜನ ಆಗಿರ್ಬೋದು. ಸೊ ಇವೆಲ್ಲ ಯಾವ ಲಿಂಗ? ಪುಲ್ಲಿಂಗ ಬರುತ್ತೆ. ಸರ್ ಇದನ್ನ ಹಿಂಗ್ ಹೇಳ್ತೀರಾ ಅಂತೀರಾ? ಹೇಗ್ ಗೊತ್ತಾ? ಜನ, ನಮ್ಮ ದ್ರಾವಿಡ ಭಾಷೆ ಒಂದು ವಿಶಿಷ್ಟ ಲಕ್ಷಣ ಫ್ರೆಂಡ್ಸ್. ಜನ ಎಂಬ ಶಬ್ದಕ್ಕೆ ಕು, ಸತ್, ದುರ್, ಕು, ಸು, ಸತ್, ದುರ್, ಈ ನಾಲ್ಕು ಯಾವುದು? ಜನ ಎಂಬ ಶಬ್ದಕ್ಕೆ ಕು, ಸು, ಸತ್, ದುರ್. ನೋಡಿ, ಈ ಉಪಸರ್ಗಗಳು ಸೇರಿದ್ರೆ ಅದು ಪುಲ್ಲಿಂಗ ಆಗುತ್ತೆ ಫ್ರೆಂಡ್ಸ್. ಅದು ಯಾವ್ದಾಗುತ್ತೆ? ಪುಲ್ಲಿಂಗ ಆಗುತ್ತೆ. ಈಗ ನೋಡ್ರಿ, ಇದು ವಿಶೇಷವಾದಂತಹ ಲಕ್ಷಣ ನಮ್ಮ ದ್ರಾವಿಡ ಭಾಷೆಯಲ್ಲಿ. ಈ ತರ ನಾನು ಏನ್ ಮಾಡ್ತೀನಿ, ಡೆಪ್ತ್ ಆಗಿ ಹೇಳ್ತೀನಿ. ಈಗ ಗಂಡು ಗಿಳಿ ಅಂತ ಕೊಟ್ಬಿಡ್ತಾರೆ ಫ್ರೆಂಡ್ಸ್, ಗಂಡು ಗಿಳಿ ಅಂತ ಕೊಡ್ತಾನೆ. ಈಗ ಗಂಡು ಗಿಳಿ ಅಂದ ತಕ್ಷಣ ಅಲ್ಲಿ ಪುಲ್ಲಿಂಗ ಆಗ್ತಾರೆ. ಪುಲ್ಲಿಂಗ ಅಲ್ಲ, ಅದು ನಪುಂಸಕಲಿಂಗ. ನೋಡಿ, ಪ್ರಾಣಿ ಪಕ್ಷಿಗಳ ವರ್ಗವೆಲ್ಲವೂ ಸಹ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ಯಾವ ಲಿಂಗ? ಅದು ನಪುಂಸಕ ಲಿಂಗ. ಅವ್ನು ಹೆಂಗನ ಕೇಳಿ, ಉಂಜ ಅಂತ ಕೇಳಿ, ಮೊನ್ನೆ 2017 FD ಪೇಪರ್ ಅಲ್ಲಿ ಉಂಜ ಅಂತ ಕೇಳಿ, ಉಂಜ ಅಂತ ಕೊಟ್ಟ. ಉಂಜ ಅದ್ ಹೇಳಿಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ ಪ್ರಾಣಿ ಪಕ್ಷಿಗಳ ವರ್ಗವೆಲ್ಲವೂ ಸಹ ಏನಾಗಿರುತ್ತೆ? ಅವೆಲ್ಲವೂ ಸಹ ನಪುಂಸಕ ಲಿಂಗಗಳು ಆಗಿರ್ತವೆ. ಈಗ ಉಚ್ಚ ಅನ್ನೋ ಶಬ್ದ ಕೊಟ್ಟ, ಉಚ್ಚ ಸರ್ ನೋಡಿದ ತಕ್ಷಣ ಫಸ್ಟ್ ಆಪ್ಷನ್ ಪುಲ್ಲಿಂಗ. ಏನಾದ್ರೂ ಇಟ್ಟ ಚುಕ್ಕಿ ಏನಾಗುತ್ತೆ? ಯಾರು ಇಟ್ಟನ ಚುಕ್ಕಿ, ಅದ್ ಯಾಕೆ ಇಟ್ಟನ ಚುಕ್ಕಿ ಅಂತ ಆಗ್ಬಿಡುತ್ತೆ. ನೋಡ್ರಿ, ಲಿಂಗ ದೇವಸ್ಥೆ ಹೆಂಗ್ ಓದ್ಬೇಕು ಅಂತಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಸಾಶಿ ಮರಳೇನ್ ಹೇಳ್ತಾರೆ ಒಂದ್ ಕಡೆ, ಲಿಂಗ ಎಂಬುದು ಜ್ಞಾನ ಅಜ್ಞಾನಗಳ ಕುರುಹು ಅಂತ ಕರೀತಾರೆ. ಹೆಂಗೆ ಅಂತಂದ್ರೆ, ಜ್ಞಾನ ಅಜ್ಞಾನಗಳ ಅರಿವು ಇದ್ದು ಅದು ನಮ್ಮ ಮನಸ್ಸಿಗೆ ಗಂಡಸು ಎಂದು ಅನಿಸಿದ್ರೆ ಮಾತ್ರ ಅದು ಪುಲ್ಲಿಂಗ. ಹುಚ್ಚನ್ಗೆ ಜ್ಞಾನ ಅಜ್ಞಾನ ಏನಿರುತ್ತೆ ಫ್ರೆಂಡ್ಸ್? ಅದ್ರ ಹುಚ್ಚ ಅನ್ನೋದು ನಪುಂಸಕ ಲಿಂಗ. ಈ ತರ ಲಿಂಗ ದೇವಸ್ಥೆಯಲ್ಲಿ ವಿಶೇಷವಾಗಿ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಇನ್ನ ವಿಭಕ್ತಿ ಪ್ರತ್ಯಯಗಳ ಟಾಪಿಕ್ ತಗೊಂಡಿದ್ದೀನಿ. ವಿಭಕ್ತಿ ಪ್ರತ್ಯಯ ಫ್ರೆಂಡ್ಸ್, ಈಗ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ನಿಮ್ಗೆ ಎಲ್ಲ ಗೊತ್ತು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಅಲ್ವಾ? ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ
ಎಲ್ಲವನ್ನು ಹೇಳ್ತೀರಾ. ಉ, ಅನ್ನು, ಇಂದ, ಗೆ, ಕೆ, ದಸೆಯಿಂದ ಆ, ಅಲ್ಲಿ, ಇರ, ಏ ಹೇಳ್ತೀರಾ, ಹೌದೇ ಇಲ್ಲ? ಓಕೆ. ಸೊ ನೋಡಿ ಏನ್ ಹೇಳ್ತೀನಿ, ಈಗ ಒಂದು ಪದ ಕೊಟ್ಬಿಡ್ತೀನಿ ನೋಡಿ. ಇದು ಇದ್ರಲ್ಲಿ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿ ನೋಡೋಣ. ಇವಾಗ ಹಾಸಿಗೆಯ ದಿಂಬಿನ, ಹಾಸಿಗೆಯ ದಿಂಬಿನ, ದಿಂಬಿನ ಕೆಳಗೆ, ಹಾಸಿಗೆಯ ದಿಂಬಿನ ಕೆಳಗೆ ಕಾಗದವಿದೆ, ಕಾಗದವಿದೆ. ಇದು ತೀನಂಶ ಕಂಠೇನ ಕನ್ನಡ ಮಧ್ಯಮ ವ್ಯಾಕರಣದಲ್ಲಿ ಐತೆ. ಇದು ಕೆಳಗೆ ಇಲ್ಲಿರುವಂತ ವಿಭಕ್ತಿ ಪ್ರತ್ಯಯ ಯಾವುದು? ಯಾವ್ದು ಹೇಳಿ ನೋಡೋಣ. ಇಲ್ಲಿ ಒಂದು ವಿಭಕ್ತಿ ಪ್ರತ್ಯಯ ಯಾವ್ದು ಗೊತ್ತಾ? ಇಲ್ಲಿರೋ ವಿಭಕ್ತಿ ಪ್ರತ್ಯಯ ಎಲ್ಲರೂ ಆಪ್ಷನ್ ಎ ಕೊಟ್ಟಿರ್ತಾನೆ, ಚತುರ್ಥಿ ಕೊಟ್ಟಿರ್ತಾನೆ. ಚತುರ್ಥಿ, ಚತುರ್ಥಿ. ಏನ್ ಇಷ್ಟೊಂದು ಈಸಿಯಾಗಿ ಕೇಳೋನೆ? ಬಂದು 99 ಕೀ ಆನ್ಸರ್ ಕೊಟ್ಟಾಗ ಏನಾಯ್ತು? 9 ಆಗುತ್ತೆ. ಹೆಂಗ್ ಓದಿದೀವಿ ಅನ್ನೋದು ಇಂಪಾರ್ಟೆಂಟ್ ನಮ್ಗೆ. ನೋಡ್ರಿ, ಇಲ್ಲಿರುವ ಪದದಲ್ಲಿರುವಂತ ವಿಭಕ್ತಿ ಪ್ರತ್ಯಯ ನಾನ್ ಹೇಳ್ತೀನಿ ಯಾವುದು ಅಂತ, ಸಪ್ತಮಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹೆಂಗಂತೀರಾ? ತೀನಂಶ ಕಂಠರು ಹೇಳ್ತಾರೆ, ದಿಕ್ಕುಗಳನ್ನ ಸೂಚಿಸುವಂತೆ ಮಾತ್ರ ಎ ಪ್ರತ್ಯಯ ಬಂದ್ರೆ. ಈಗ ಕೆಳಗು ಪ್ಲಸ್ ಎ, ಕೆಳಗು, ಕೆಳಗು ಪ್ಲಸ್ ಎ ಏನಾಗುತ್ತೆ? ಕೆಳಗೆ ಆಗುತ್ತೆ. ದಿಕ್ಕುಗಳನ್ನ ಸೂಚಿಸುವಂತೆ ಮಾತ್ರ ಎ ಬಂದ್ರೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ ಫ್ರೆಂಡ್ಸ್. ಈ ತರ ವಿಭಕ್ತಿ ಪ್ರತ್ಯಯಗಳಲ್ಲಿ ವಿಶೇಷವಾದ ಹೇಳ್ತಾ ಹೋಗ್ತೇನೆ. ಈಗ ಪ್ರಕೃತಿಯೇ ತನ್ನ ಕಾರ್ಯವನ್ನು ತಾನೇ ನಿರ್ವಹಿಸುವುದರಿಂದ ಪ್ರಥಮ ವಿಭಕ್ತಿ ಪ್ರತ್ಯಯದ ಅವಶ್ಯಕತೆ ಇಲ್ಲ. ಹೌದು, ಈ ಆಧುನಿಕ ಭಾಷಾ ತಜ್ಞರ ಅಭಿಪ್ರಾಯ. ರೀಸೆಂಟ್ ಒಂದು ನೀರು ಸರಬರಾಜು ಇಲಾಖೆಯಲ್ಲೂ ಕ್ವಶನ್ ಆಗಿತ್ತು. ಈ ಕೆಳಗಿನ ಯಾವ ವಿಭಕ್ತಿ ಪ್ರತ್ಯಯದ ಅವಶ್ಯಕತೆ ಇಲ್ಲ? ಪ್ರಕೃತಿಯೇ ತನ್ನ ಕಾರ್ಯವನ್ನು ತಾನೇ ನಿರ್ವಹಿಸುವುದರಿಂದ ಈ ಕೆಳಗಿನ ಯಾವ ವಿಭಕ್ತಿ ಪ್ರತ್ಯಯದ ಅವಶ್ಯಕತೆ ಇಲ್ಲ? ಪ್ರಥಮ ವಿಭಕ್ತಿ ಹೇಳ್ತೀನಿ. ಈಗ ಹೆಂಗ್ ಗೊತ್ತಾ? ಈಗ ರಾಮ ಕಾಡಿಗೆ ಹೋದನು ಕರೆಕ್ಟ್ ಆಗೈತಲ್ಲ, ಅದನ್ನ ರಾಮನೂ ಕಾಡಿಗೆ ಹೋದನು ಅಂತ ಹೇಳಲೇಬೇಕಾ? ಇಲ್ಲಲ್ಲ. ರಾಮ ಕಾಡಿಗೆ ಹೋದನು ಕರೆಕ್ಟ್ ಆಗೈತಲ್ಲ, ಅಲ್ಲಿಗೆ ರಾಮನು ಪ್ರಥಮ ವಿಭಕ್ತಿ ಪ್ರತ್ಯಯ ಹಚ್ಕೊಂಡೇ ಹೇಳ್ಬೇಕಾ? ಹೂ ಅನ್ನೋ ವಿಭಕ್ತಿ ಪ್ರತ್ಯಯ ಇಲ್ಲ ಅಲ್ಲ ಫ್ರೆಂಡ್ಸ್, ಹೌದಿಲ್ಲ? ಈ ತರ ಏನ್ ಹೇಳ್ತೀರಿ, ಈ ವಿಭಕ್ತಿ ಪ್ರತ್ಯಯಗಳನ್ನ ವಿಶೇಷವಾಗಿ ಹೇಳ್ತಾ ಹೋಗ್ತೀನಿ. ಯಾವ ವಿಭಕ್ತಿ ಪ್ರತ್ಯಯಗೆ ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲ. ಮತ್ತೆ ಯಾವ ವಿಭಕ್ತಿ ಪ್ರತ್ಯಯದ ಕಾರಕವನ್ನು ತೆಗೆದು ಹಾಕಲಾಗಿದೆ. ಈ ರೀತಿಯಾಗಿ ವಿಶೇಷವಾದಂತಹ ವಿಭಕ್ತಿ ಪ್ರತ್ಯಯಗಳು ಹೇಳ್ತಾ ಇರ್ತೀನಿ. ಮತ್ತೆ ವಾರದ ಪರ್ಯಾಯ ಪದಗಳು ಅನ್ನೋ ಟಾಪಿಕ್ ತಗೊಂಡಿದ್ದೀನಿ, ಅನ್ಯ ದೇಶೀಯ ಪದಗಳು ತಗೊಂಡಿದ್ದೀನಿ, ತತ್ಸಮ ತದ್ಭವ ಟಾಪಿಕ್ ತಗೊಂಡಿದ್ದೀನಿ, ಮತ್ತೆ ಕ್ರಿಯಾಪದಗಳು ತಗೊಂಡಿದ್ದೀನಿ, ವಾಕ್ಯಗಳು ತಗೊಂಡಿದ್ದೀನಿ, ಲೇಖನ ಚಿಹ್ನೆಗಳು, PQRS, ಲಕಾರದ ರೂಪಗಳು, ಜೋಡು ನುಡಿಗಳು, ದ್ವಿರುಕ್ತಿಗಳು. ಈ ತರ ಒಂದು 22 ಟಾಪಿಕ್ಗಳನ್ನ 23 ಟಾಪಿಕ್ಗಳನ್ನ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದ್ರಲ್ಲಿ ನಮ್ಗೆ 50% 60% ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ NCG ಇನ್ಸ್ಟಿಟ್ಯೂಟ್ ನಲ್ಲಿ ಸೊ ಏನಪ್ಪಾ ಅಂತಂದ್ರೆ 2ನೇ ತಾರೀಕು ಫ್ರೀ ಆಗಿ ಒಂದು ಮಾಕ್ ಟೆಸ್ಟ್ ಇರುತ್ತೆ, ಸರಿಯಾಗಿ 10 ಗಂಟೆಗೆ ಫ್ರೀ ಆಗಿರುತ್ತೆ. ಮತ್ತೆ ನಮ್ಮ ಸೊ ಈ ಪೇಪರ್ಗೆ ಕಮ್ಯುನಿಕೇಶನ್ ಪೇಪರ್ ಸಂಬಂಧಪಟ್ಟಂತಹ FD SDA ಗ್ರೂಪ್ C ಎಕ್ಸಾಮ್ಗಳಿಗೆ ಸೊ ಈ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೀವು ಈ ಪಠ್ಯಕ್ರಮ ಅನುಗುಣವಾಗಿ ಏನ್ ಇವಾಗ ಈ ಹುದ್ದೆಗಳು KE ಇಂದ ಕಾಲ್ ಮಾಡಿದಾರಲ್ಲ, FD SDA ಗ್ರೂಪ್ C ಕಾಲ್ ಮಾಡಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸೊ ಇವಾಗ ನಾವು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಪೇಪರ್ 1 ಜನರಲ್ ನಾಲೆಡ್ಜ್ ಇರುತ್ತೆ, ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್ ನಾಲೆಡ್ಜ್. ಸೊ ಇದೇ ಪ್ಯಾಟರ್ನ್ ಸಂಬಂಧಪಟ್ಟಂತೆ ನಾವು ಕ್ಲಾಸಸ್ ಅನ್ನ ಮಾಡ್ಕೊಡ್ತೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೆ ಸೊ ಬಂದ್ ಜಾಯಿನ್ ಆಗ್ಬೋದು. ನಮ್ಮ ಈ ಇನ್ಸ್ಟಿಟ್ಯೂಟ್ಗೆ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಇರುತ್ತೆ ಕ್ಲಾಸಸ್ ನ, ನೋಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನಾನು ಭಾಗ 2 ಅಂತ ಮಾಡ್ಕೊಂತೀನಿ, ಸಾಮಾನ್ಯ ಕನ್ನಡದ ವ್ಯಾಕರಣದ ಅಂಶಗಳು ಅಂತ ಮಾಡ್ಕೊಂತೀನಿ. ಈಗ ವಚನಗಳು, ಸಮಾನಾರ್ಥಕ ಪದಗಳು ಎಲ್ಲ ಒಂದು ಮಿನಿಮಮ್ ಒಂದು 2.5 ಸಮಾನಾರ್ಥಕ ಪದಗಳನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸಮಾನಾರ್ಥಕ ಪದಗಳಾಗಿರ್ಬೋದು, ವಿರುದ್ಧಾರ್ಥಕ ಪದಗಳಾದ್ರೂ ಆಗಿರ್ಬೋದು, ನುಡಿಗಟ್ಟುಗಳು, ಕಾವ್ಯನಾಮಗಳು, ಆತ್ಮಕಥನಗಳು. ಫ್ರೆಂಡ್ಸ್, ಒಂದು ಕಂಪಲ್ಸರಿ ಒಂದು ಆತ್ಮಕಥನ ಕೇಳ್ತಾನೆ. ಕುವೆಂಪುರದ ಆತ್ಮಕಥನ, ನೆನಪಿನ ದೋಣಿಯಲ್ಲಿ, ದೊರಬೆಂದ್ರ ಆತ್ಮಕಥನ, ನಡೆದು ಬಂದ ದಾರಿ, ಈ ಶಿವರಾಮ್ ಕಾರಂತರ ಹುಚ್ಚು ಮನಸ್ಸಿನ ಆತ್ಮಕಗಳು. ಒಂದಂತೂ ಆತ್ಮಕಥೆ, ಯಾರ್ದಾದ್ರೂ ಒಬ್ರದಂತೂ ಆತ್ಮಕಥನ ಕೇಳ್ತಾನೆ. ಒಂದ್ ಕಾವ್ಯನಾಮ ಕೇಳ್ತಾನೆ ಕಂಪಲ್ಸರಿ. ಈಗ ಮುದ್ದಣ್ಣ ಯಾರ ಕಾವ್ಯನಾಮ? ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅವರ ಮುದ್ದಣ್ಣ. ವಿಕ್ರು ಗೋಕಾಕ್ ವಿನಾಯಕ, ಮಾಸ್ತಿ ವೆಂಕಟೇಶ್ ಶಂಕರ್ ಶ್ರೀನಿವಾಸ, ಪಂಜೆ ಮಂಗೇಶ್ವರಾಯರು ಕವಿ ಶಿಷ್ಯ. ಈ ತರ ಎಲ್ಲರದು ಹಾಕಿದ್ದೀನಿ ಫ್ರೆಂಡ್ಸ್, ಎಲ್ಲರದು ಹಾಕಿದ್ದೀನಿ ಕಾವ್ಯನಾಮಗಳು. ಈಗ ನುಡಿಗಟ್ಟುಗಳು ಅಂತ ಬಂದಾಗ ವಿಶೇಷ ಅರ್ಥಗಳು. ಈಗ ಕಾಲ್ ಕೀಳು ಅಂದ್ರೆ ಓಡಿ ಹೋಗು ಅಂತ ಅರ್ಥ, ಟೋಪಿ ಹಾಕು ಅಂದ್ರೆ ಮೋಸ ಮಾಡು ಅಂತ ಅರ್ಥ,
ಅರ್ಧಚಂದ್ರ ಪ್ರಯೋಗ ಮಾಡೋದ್ರೆ ಕತ್ತಿಡ್ ನೂಕು ಅಂತಾರೆ. ಈ ತರ ವಿಶೇಷ ಅರ್ಥಗಳನ್ನ, ಸೊ ಈ ತರ ನುಡಿಗಟ್ಟುಗಳನ್ನ, ಎಲ್ಲಾ ನುಡಿಗಟ್ಟುಗಳನ್ನ ಇಲ್ಲಿ ಹೇಳ್ತೀವಿ. ಸೊ ಮತ್ತೆ ನಾಟಕಗಳು, ಒಂದು ನಾಟಕ ಅಂತೂ ಕೇಳ್ತಾನೆ. ನಾಟಕಗಳು ಇವಾಗ ಯಶೋಧರ ಯಾರ್ದು ನಾಟಕ ಅಂತ ಕೇಳ್ತಾನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ದು. ಹೆಬ್ಬೆರಳ್ದು ಯಾರ್ದು ನಾಟಕ ಅಂತ ಕೇಳ್ತಾನೆ, ಗೋವಿಂದಪ್ಪಯ್ಯವರದು. ತಲೆದಂಡ ಯಾರ್ದು ಅಂತ ಕೇಳ್ತಾನೆ, ಗಿರೀಶ್ ಕಾರ್ನಾಡ್ ಅವರದು. ಕುಂಟ ಕವರತ್ತಿ ಯಾರ್ದು ನಾಟಕ ಅಂತ ಹೇಳಿ ಚಂದ್ರಶೇಖರ್ ಪಾಟೀಲ್ ಅವ್ರದ್ದು. ಈ ತರ ಒಂದು ನಾಟಕ ಕೇಳ್ತಾನೆ, ಒಂದು ಕಾದಂಬರಿ ಕೇಳ್ತಾನೆ. ಈಗ ಕಾನೂರು ಹೆಗ್ಗಡತಿ ಕಾದಂಬರಿ ಯಾರ್ದು ಅಂತ ಕೇಳ್ತಾನೆ, ಕುವೆಂಪು ಅವ್ರದ್ದು. ಸೊ ಈ ತರ ಅನ್ವರ್ಥ ನಾಮಗಳು, ಬಿರುದುಗಳು. ಒಬ್ಬರದಂತೂ ಅನ್ವರ್ಥ ನಾಮ ಇದ್ದೇ ಇರುತ್ತೆ ಫ್ರೆಂಡ್ಸ್, ಒಬ್ಬರದಂತೂ ಇರುತ್ತೆ ಅನ್ವರ್ಥ ನಾಮ. ಈಗ ಸರ್ವಜ್ಞ ತ್ರಿಪದಿ ಚಕ್ರವರ್ತಿ ಅಂತ ಕರಿತೀವಿ. ಕುವೆಂಪು ಕನ್ನಡದ ವರ್ಡ್ಸ್ವರ್ತ್, ಯುಗದ ಕವಿ, ಜಗದ ಕವಿ ಅಂತ ಕರ್ತಾರೆ. ಯುಗದ ಕವಿ, ಜಗದ ಕವಿ ಅಂತ ಕರೆದವ್ರು ಯಾರು? ಕುವೆಂಪು. ಯಾರು? ದರಬೇಂದ್ರ ಅವ್ರು ಕರೀತಾರೆ ಕುವೆಂಪು ಅವ್ರನ್ನ. ಕುವೆಂಪು ಅವ್ರಿಗೆ ಹಂಗಂತ ಕರೆಯೋದು ನಾವು, ಯುಗದ ಕವಿ, ಜಗದ ಕವಿ ಅಂತ. ಈಗ ದಾನ ಚಿಂತಾಮಣಿ ಅತ್ಯಮಭ್ಯ ಅವ್ರನ್ನ ಕರಿತೀವಿ. ಈ ತರ ಅನ್ವರ್ಥ ನಾಮಗಳನ್ನು ಕೇಳ್ತಾನೆ. ಅಂಕಿತ ನಾಮಗಳು ಒಬ್ಬರನ್ನ ಕೇಳ್ತಾನೆ ಫ್ರೆಂಡ್ಸ್. ಒಂದು ಅಂಕಿತ ನಾಮ ಇರುತ್ತೆ. ವಚನಕಾರ ಈಗ ಜೇಡರ ದಾಸಿಮಯ್ಯ, ರಾಮನಾಥ, ಅಲ್ಲಮ ಪ್ರಭು, ಗುಹೇಶ್ವರ, ಮುಕ್ತಾಯಕ್ಕ, ಅಜಗಣ್ಣ. ಈ ತರ ಒಬ್ಬರದ ಅಂಕಿತ ನಾಮ ಕೇಳ್ತಾನೆ. ಕನ್ನಡದ ಮೊದಲುಗಳು, ಈ ಕನ್ನಡದ ಮೊದಲ ಶಾಸನ ಯಾವುದು, ಕನ್ನಡದ ಮೊದಲ ಉಪಲಬ್ಧ ಕೃತಿ ಯಾವುದು, ಮೊದಲ ಗದ್ಯ ಗ್ರಂಥ ಯಾವುದು, ಈ ತರ ಕೇಳ್ತಾನೆ. ಕರ್ನಾಟಕದ ಮೊದಲುಗಳು, ಮತ್ತೆ ಕನ್ನಡ ಮತ್ತು ಕನ್ನಡಕ್ಕೆ ಸಂಬಂಧಿಸಿದ ಕಮಿಟಿಗಳು. ಸೊ ಇದು ಕೇಳ್ತಾನೆ. ಈಗ ಉದಾಹರಣೆ ನಮ್ಮ ಯಾವ್ದು ಸರೋಜಿನಿ ಮಹಿಷಿ ವರದಿ ಯಾವ್ದು ಸಂಬಂಧಪಟ್ಟಂಗೆ ಕನ್ನಡಿಗರ ಉದ್ಯೋಗ ಅವಕಾಶಕ್ಕಾಗಿ. ನಾರಾಯಣ ಸ್ವಾಮಿ ವರದಿ ಕನ್ನಡದಲ್ಲಿ ಆಡಳಿತದ ಅನುಷ್ಠಾನದ ರೀತಿ. ಸೊ ಈ ರೀತಿಯಾಗಿ ಎಲ್ಲಾ ಸಮಿತಿಗಳನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲಾ ಸಮಿತಿಗಳು ಹೇಳ್ಬೇಕು. ವಿಶ್ವವಿದ್ಯಾಲಯದ ಘೋಷವಾಕ್ಯಗಳು, ವಿಗ್ರಹ ರೂಪಗಳು, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದಗಳು. ಒಂದು ಕ್ವಶನ್ ಇರುತ್ತೆ ಫ್ರೆಂಡ್ಸ್, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ. ಈಗ ನೋಟ್ ಅಂದ್ರೆ ಏನು? ನೋಟ್ ಅಂದ್ರೆ ಟಿಪ್ಪಣಿ, ಬರೆದಿಟ್ಟಿಕೋ, ಲಕ್ಷ್ಯ ಕೊಡು. ಈಗ ಪಾಸ್ಪೋರ್ಟ್ ಕನ್ನಡದಲ್ಲಿ ಏನು? ರಹದಾರಿ, ದಾಟೋಲೆ ಅಂತ ಕರಿತೀವಿ. ಈಗ ಸಿಮ್ ಕಾರ್ಡ್ ಬಳಕೆದಾರರ ಗುರುತು ಅಂತ ಕರಿತೀವಿ. ಈ ತರ ಏನ್ ಮಾಡ್ತಾನೆ, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ ಕೇಳ್ತಾನೆ. ಗಾದೆ ಒಂದು ಕೇಳ್ತಾನೆ, ಒಗಟು ಒಂದು ಕೇಳ್ತಾನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಕ್ಕ ಒಂದು ಕ್ವಶನ್ ಕೇಳ್ತಾನೆ. ಜ್ಞಾನಪೀಠ ಪ್ರಶಸ್ತಿಗಳು ಒಂದು ಕೇಳ್ತಾನೆ. ಮತ್ತೆ ಪಂಪ ಪ್ರಶಸ್ತಿಗಳು ಕೇಳ್ತಾನೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರುಗಳು ಕೇಳ್ತಾನೆ. ಕೃತಿಗಳ ಶೈಲಿಗಳು ಕೇಳ್ತಾನೆ. ಇವಾಗ ಸಂಚುವನ್ನಮನ ಅಧಿಬದೆಯ ಧರ್ಮ ಯಾವ ಶೈಲಿಯಲ್ಲಿ ಐತೆ? ಇದು ಸಾಂಗತ್ಯ ಶೈಲಿಯಲ್ಲಿ ಐತೆ. ಈಗ ಹರಿಹರನ ಗಿರಿಜಾ ಕಲ್ಯಾಣ ಯಾವ ಶೈಲಿಯಲ್ಲಿ ಐತೆ? ಚಂಪು ಶೈಲಿಯಲ್ಲಿ ಐತೆ. ಈ ತರ ಎಲ್ಲಾ ಕೃತಿಗಳ ಶೈಲಿಗಳು. ಮತ್ತೆ ಪ್ರಮುಖ ಶಾಸನಗಳ ಬಗ್ಗೆ ಈಗ ಅಲ್ಮಿಡಿ ಶಾಸನ ಎಷ್ಟು ಇಂಪಾರ್ಟೆಂಟ್. ಅಲ್ಮಿಡಿ ಶಾಸನ ಇದು ಒಂದು ಯಾವ ಶಾಸನ? ಇದು ಒಂದು ದಾನ ಶಾಸನ ಅಂತ ಕರೆಯೋದು. ಇವಾಗ ಇಸಿಲ ಎಂಬ ಪದ ಎಲ್ಲಿ ನೋಡ್ತೀವಿ? ಬ್ರಹ್ಮಗಿರಿ ಶಾಸನದಲ್ಲಿ ನೋಡ್ತೀವಿ. ಮತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ತ್ರಿಪದಿಯನ್ನು ಬಳಸಿದಂತ ಮೊಟ್ಟ ಮೊದಲ ಶಾಸನ ಯಾವುದು? ಬಾದಾಮಿ ಶಾಸನ. ಈ ತರ ಶಾಸನಗಳ ಮೇಲೆ ಈಗ ವರ್ಣಮಾಲೆ ಕಂಡು ಬರುವ ಶಾಸನ ಯಾವುದು? ಕೆರೆಸಂತೆ ಶಾಸನ. ಈ ತರ ಶಾಸನಗಳ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಪ್ರಮುಖ ನಾಟಕದ ಪಾತ್ರಧಾರಿಗಳು ಈಗ ಹೆಂಗೆ ಅಂತಂದ್ರೆ, ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಗುತ್ತಿಯ ನಾಯಿಯ ಹೆಸರು ಏನು ಅಂತ ಕೇಳ್ತಾನೆ, ಹುಲಿಯ ಅಂತ. ಮತ್ತೆ ಪೂರ್ಣಚಂದ್ರ ತೇಜಸ್ವಿಯವರ ಬಳಸುವಂತಹ ನಾಯಿಯ ಹೆಸರು ಏನು? ಈಗ ಕಿವಿ ಅಂತ. ಮತ್ತೆ ಸೊ ಈ ತರ ಏನ್ ಕೇಳ್ತಾನೆ. ಈಗ ಹೂವಯ್ಯ ಎಂಬ ಪಾತ್ರಧಾರಿ ಯಾವ ನಾಟಕದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಯಾವುದು? ಕಾನೂರು ಹೆಗ್ಗಡತಿ. ಮತ್ತೆ ಇಂಪಾರ್ಟೆಂಟ್ ಈಗ ಇದ್ರಲ್ಲಿ ಯಾವ್ದ್ರಲ್ಲಿ? ಕವಿರತ್ನ ಕಾಳಿದಾಸ ಬರೆದಂತ ಅಭಿಜ್ಞಾನ ಶಾಕುಂತಲದಲ್ಲಿ ಎಷ್ಟು ಸರಿ ಎಕ್ಸಾಂಪಲ್ ಕ್ವಶನ್ ಕೇಳ್ತಾನ. ಆ ಉಂಗ್ರ ಎಲ್ಲಿ ಕಳ್ಕೊಂಡ್ರು? ಅವ್ರ ಶಾಪ ಕೊಟ್ಟಂತವ್ರು ಯಾರು? ಅವ್ರ ಶಾಪ ನೀಡಿದಂತವ್ರು ಯಾವ ವ್ಯಕ್ತಿ? ಆ ದುರ್ವಾಸನ ಮುನಿ ಅಂತ ಶಾಪ ಕೊಡ್ತಾರೆ ಮುಂದೆ ಶಾಕುಂತಲೆಗೆ. ಸೊ ಈ ತರ ನಾಟಕದ ಪಾತ್ರಧಾರಿಗಳು. ಸೊ ಈ ತರ ಏನ್ ಮಾಡ್ತೀನಿ ಫ್ರೆಂಡ್ಸ್, ನಾನೇನ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನು ತಗೊಂಡು ನಿಮ್ಗೆ ಓವರ್ ಆಗಿ 35 ಮಾರ್ಕ್ಸ್ಗೆ ಕಮ್ಮಿ ಅಂತಂದ್ರೆ 32 ಮಾರ್ಕ್ಸ್ ಬರ್ಬೇಕು ಫ್ರೆಂಡ್ಸ್. ಆ ರೀತಿಯಲ್ಲಿ ಇಲ್ಲಿ ಕ್ಲಾಸಸ್ ಅನ್ನ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಆಗೋದಲ್ಲ? ಓಕೆ, ಥ್ಯಾಂಕ್ ಯು. ಸೊ ಮುಂದಿನ ತರಗತಿ, ಮುಂದಿನ ಸೆಷನ್ ಅಲ್ಲಿ ಮತ್ತೆ ಕ್ಲಾಸಸ್ ಅನ್ನ ತಗೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.